ಕುದಿಸಲ್ಯಾಕೆ ಹೀಗೆ ಮಧುರ ಭಾಷಿಣಿ ಮನ ಕುದಿಸಲ್ಯಾಕೆ ಹೀಗೆ ಮಾತನ್ನು ಕೇಳಿದಾಕ್ಷಣವೇ ಮನವನ್ನು ಕುದಿದೋಪಾದಿ ಅಂದ್ರೆ ಬಿಸಿ ಬಿಸಿಯಾಗಿ ಕೋಪ ಉಂಟವಳಾಗಿ ಮಾತಾಡ್ತಾ ಇದ್ದಿ ಅಂತ ನಾನು ಅರ್ಥೈಸಿಕೊಂಡಿದ್ದೆ. ಆಗ್ತಾ ಉಂಟೀಗ ನನಗೆ. ನೀನು ಎಷ್ಟು ಕೋಪದಿಂದ ಮಾತಾಡಿದ್ರು ದೊಡ್ಡ ಸೇಳೆದುಗ್ಗಿ ಹಾಗಿದ್ರು ಕೂಡ ನೀನು ಮಾತಾಡಿದ್ರು ಕೂಡ ಅದು ನೀನು ವೇಗದಲ್ಲಿ ಅಂದ್ರೆ ಒಂದು ಸಿಟ್ಟಿನಿಂದ ಮಾತಾಡಿದ್ದು ಮಧುರ ಮಧುರವಾಗಿ ನನ್ನ ಕಿವಿಗಳಿಗೆ ನಿಮಗೆ ಆಗುತ್ತದಪ್ಪ ಕೇಳಿಸ್ತಾ ಇದೆ. ಆದ್ರೂ ಕೂಡ ಈ ಕಾಲದಲ್ಲಿ ನಿನಗೊಂದು ಅನುಮಾನ, ಸಿಟ್ಟು ಬಂದ್ರು ಚಂದ ಅದು ಚಂದ ಅದು ಚಂದ ಅಧೈರ್ಯ ನಿನ್ನ ಮನದಲ್ಲಿ ಹುಟ್ಟಿಕೊಂಡಿರುವುದು. ನೀನು ಸಿಟ್ಟು ಬಂದ್ರು ಚಂದ ಯಾವ ಹೌದು ಹತ್ತರ ಚಂದ ನಕ್ರು ಚಂದ ನಕ್ಲಿಕ್ಕೆ ಅಂತ ಹತ್ತರ ಚಂದ ನಕ್ಕರು ಚಂದ. ಹಾಗಾಗಿ ಅಷ್ಟೇ ಅಲ್ಲದೆ ಇವಳಿಗೆ ಒಂದು ಹೆದರಿಕೆ ಉಂಟಾಗಿದೆ. ಯಾಕೆ? ಮನದಾಳದಲ್ಲಿ ಭಯ. ಈ ವ್ಯಕ್ತಿಗಳು ನನ್ನ ಪರಿಚಯವನ್ನು ತಿಳಿದುಕೊಂಡು ನನಗೇನಾದ್ರೂ ಆಪತ್ತನ್ನು ಉಂಟು ಮಾಡ್ತಾರೋ ಹೆದರಿಕೆ ಆಗುತ್ತದೆ ನನಗೆ. ನೀನು ನಾವೀಗ ಆ ದುರಾಲೋಚನೆ ನೀವು ಸಿಕ್ಕೊಂಡು ಮಾತನಾಡಿದ್ದಲ್ಲ, ದೂರಾಲೋಚನೆ ಮೂಲಕ ತಿಳಿದುಕೊಳ್ಳಬೇಕಂತ ಹೆದರಬೇಡ ಕಥಾಗತ್ಯವಿಲ್ಲ. ಹಾಗಾಗಿ ಆ ಸಿಟ್ಟಿನಿಂದ ಮಾತಾಡಿದ್ಯಲ್ಲ, ಆ ಭಯವನ್ನೆಲ್ಲ ಬಿಟ್ಟು ನಿನ್ನ ನಿಲಯ ಅಂದ್ರೆ ನೀನು ವಾಸಿಸುವಂತ ಪ್ರದೇಶ ಯಾವುದು, ನಿನ್ನ ಪರಿಚಯ ಏನು, ಆ ಗರ್ವವನ್ನು ಸಿಟ್ಟನ್ನು ಬಿಟ್ಟು ಪ್ರೀತಿಯಿಂದ ಹೇಳೆ. ಈಗ ನನ್ನ ಪರಿಚಯ ಸಂಪೂರ್ಣವಾಗಿ ಬೇಕು. ನಾನು ಯಾರು, ಯಾರ ಮಗಳು, ಎಲ್ಲಿ ಇರೋದು, ಅದು ಬೇಕಾ? ಆಗ ಅದನ್ನೇ ಕೇಳಿಕಲ್ವಾ ನೀನು ಶೀಲವಂತನೂ ಹೌದು, ಆದರೆ ಹೆಣ್ಮಕ್ಕಳಲ್ಲಿ ಪರಿಚಯವನ್ನು ಕೇಳಿಕೊಳ್ಳಬಾರದು ಎನ್ನುವುದಾಗಿ ಹೇಳಿದಂತಹ ನಾನು ಮತ್ತೂ ಬೇಕು ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಸರಿ, ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ಈ ಪ್ರದೇಶದಲ್ಲಿ ಅರಸನಾಗಿ ಮೆರೀತಾ ಇರುವಂತ ವಕ್ರನಖ ಅವನ ಮಗಳೇ ನಾನು. ಸಂತೋಷ. ನನ್ನ ಹೆಸರು ವೈಜಯಂತಿ. ವಿಜಯ. ನಾವು ಇಲ್ಲಿ ತಿರುಗಾಟವನ್ನು ಮಾಡುವುದಕ್ಕೋಸ್ಕರವಾಗಿ ಬಂದವರು. ನಮ್ಮ ತಿರುಗಾಟ ಮುಗಿಯುತ್ತಾ ಬಂತು, ನಾವಿನ್ನು ಹೋಗುತ್ತೇವೆ. ಯಾಕೆಂದ್ರೆ ಸಿಟ್ಟಿನಿಂದ ಮಾತಾಡಿದ್ರು ಕೂಡ ನಿನ್ನ ಮಾತುಗಳು ಶುಕವಾಣಿಯಾಗಿ ಹೊತ್ತಿನಲ್ಲಿ ನನಗೆ ಕಿವಿಗೆ ಕೇಳಿಸ್ತಾ ಇದೆ. ನೀವು ಇಲ್ಲಿ ನಿಲ್ಲಬಾರ್ದು. ನಿನ್ನನ್ನು ಇಷ್ಟು ಪ್ರೀತಿಯಿಂದ ಮಾತಾಡಿಸಿದ್ಯಾಕೆ? ಯಾಕೆ? ನಿನ್ನತ್ತಾದಂತ ರೂಪಲಾವಣ್ಯಕ್ಕೆ ಮನಸೋತಂತ ನಾನು, ಯೌವನವತಿಯಾದಂತ ನಿನ್ನನ್ನು ಯೌವನವಂತರಾದಂತ ನಾನು ಕೂಡಬೇಕು, ಮದುವೆ ಆಗಬೇಕಿರುವಂತ ಆಸೆ ಆಕಾಂಕ್ಷೆಯನ್ನು ಮನದಲ್ಲಿ ಇರಿಸಿಕೊಂಡಿದ್ದೇನೆ. ಹಾಗಾಗಿ ಪ್ರೀತಿಯಿಂದ ನನ್ನನ್ನು ವರಿಸ
ದಿವಸ ಒಬ್ಬ ರಕ್ಕಸ ಹೇಳಿದ ಹುಡುಗಿ ಕೊಡ್ತೇನೆ ಮಗಳನ್ನಂತ, ಪ್ರಕರಣ ಆಗ ಬೇಡ ಅಂತ ಹೇಳಿದ್ದೇವೆ. ಈಗ ನಮಗೆ ಮನಸ್ಸಾಗುವಾಗ ಕೈಗೆ ಸಿಗುದಿಲ್ಲ. ಹೌದು. ಆಗಲಿ ಹೇಗೋ ಬಂದವಳು ತಪ್ಪಿಸಿಕೊಂಡಿದ್ದಾಳೆ. ನೋಡುವ, ಇನ್ನೊಂದು ಅಥವಾ ಇವಳು ಅವಕಾಶ ಸಿಕ್ಕಾಗ ನೋಡೋಣ.